ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಕಲಾಮ್ಸ್ ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರೋಗ್ರಾಮಿಗೆ ಸ್ವಾಗತ. ಇಂದಿನ ಈ ವಾರದ ಸಂಚಿಕೆಯಲ್ಲಿ ನಾವು ಎನ್ವೈರ್ಮೆಂಟ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂಥ ಮೇನ್ಸ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಲಿದ್ದೇವೆ. ಸೊ ಈ ಸಂಚಿಕೆಯಲ್ಲಿ ನಾನು ಯಾವಾಗಲೂ ಹೇಳೋ ಹಾಗೆ ಕೊಡುವಂತಹ ಪ್ರಶ್ನೆಗಳನ್ನು ಸರಿಯಾಗಿ ಡಿವೈಡ್ ಮಾಡಿ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡಾಗ ಮಾತ್ರ ಕ್ವಶನಿನ ರಿಕ್ವೈರ್ಮೆಂಟಿಗೆ ಸಂಬಂಧಿಸಿದಂತೆ ನಾವು ಪಡೆದಂತಹ ಜ್ಞಾನ ಅಥವಾ ನಮ್ಮಲ್ಲಿ ಇರುವಂತಹ ಕಂಟೆಂಟನ್ನು ಆರ್ಗನೈಸ್ ಮಾಡಿ 3 ಹಂತದಲ್ಲಿ ಇಂಟ್ರೊಡಕ್ಷನ್, ಬಾಡಿ ಮತ್ತು ಕನ್ಕ್ಲೂಷನ್ನಲ್ಲಿ ಸರಿಯಾಗಿ ಹಾಕುವಂಥದ್ದು ಅತಿ ಮುಖ್ಯವಾದದ್ದು. ಸೊ ಕಂಟೆಂಟ್ ಎಷ್ಟು ಮುಖ್ಯವಾಗಿರುತ್ತದೆಯೋ ಅಷ್ಟೇ ಮುಖ್ಯವಾದದ್ದು ಪ್ರೆಸೆಂಟೇಷನ್. ಸೊ ಆ ಪ್ರೆಸೆಂಟೇಷನನ್ನು ಇಂಪ್ರೂವ್ ಮಾಡಿಕೊಳ್ಳಲು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡುವಂಥದ್ದು ಅತಿ ಮುಖ್ಯವಾದದ್ದು. ಯಾಕಂದರೆ ನಮ್ಮ ಆಲೋಚನೆಗಳು ಹಾಗೂ ನಮ್ಮ ನಾಲೆಜನ್ನು ಆರ್ಗನೈಸ್ ಮಾಡುವಂತಹ ಪ್ರಾಕ್ಟೀಸ್ ಇಲ್ಲದೇ ಇದ್ದಾಗ ಆ 3 ತಾಸಲ್ಲಿ 20 ಪ್ರಶ್ನೆಗಳನ್ನು ಕವರ್ ಮಾಡೋದಕ್ಕೆ ಬಹಳಷ್ಟು ವಿದ್ಯಾರ್ಥಿಗಳು ಕಷ್ಟಪಡ್ತಾರೆ. ಸೊ ಆ 20 ಪ್ರಶ್ನೆಗಳಿಗೆ ಆನ್ಸರ್ ಮಾಡಲು ನಿಮಗೆ ಸಿಗುವಂತಹ ಪ್ರತಿ ಪ್ರಶ್ನೆಯಲ್ಲಿ ಸಮಯ 9 ನಿಮಿಷ. ಆ 9 ನಿಮಿಷದಲ್ಲಿ ನೀವು ಪ್ರಶ್ನೆಯನ್ನು ಓದಿ ತಮ್ಮಲ್ಲಿ ಇರುವಂತಹ ಕಂಟೆಂಟನ್ನು ಆರ್ಗನೈಸ್ ಮಾಡಿ ಬರೆದು ಮುಗಿಸಬೇಕು ಅಂತಂದರೆ ಅದಕ್ಕೆ ನೀವು ಪ್ರಾಕ್ಟೀಸನ್ನು ಮಾಡಿದಾಗ ಮಾತ್ರ ಬೇರೆ ವಿದ್ಯಾರ್ಥಿಗಳಿಗಿಂತಲೂ ಹೆಚ್ಚಿನ ಅಂಕವನ್ನು ಗಳಿಸಲು ಸಾಧ್ಯವಾಗುತ್ತದೆ. ಸೊ ಮೇನ್ಸ್ ಒಂದು ಅತಿ ಮುಖ್ಯವಾಗಿ ಇರುವಂತಹ ಹಂತದಲ್ಲಿ ತಾವು ಎಷ್ಟು ಉತ್ತಮವಾದ ಸ್ಕೋರನ್ನು ಪಡಿತೀರೋ ಅಷ್ಟೇ ಉತ್ತಮವಾದ ರ್ಯಾಂಕನ್ನು ತಾವು ಫೈನಲ್ ಲಿಸ್ಟಲ್ಲಿ ಪಡೆಯಲು ಸಾಧ್ಯವಾಗುತ್ತದೆ. ಸೊ ಈ ವಾರದ ಸಂಚಿಕೆಯನ್ನು ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುನ್ನ ಎನ್ವೈರ್ಮೆಂಟ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮತ್ತು ಇಂಟರ್ನಲ್ ಸೆಕ್ಯೂರಿಟಿ ಏನು ಈ ಸಂಚಿಕೆಯಲ್ಲಿ ನಾವು ಕವರ್ ಮಾಡಲಿದ್ದೇವೋ ಇದಕ್ಕೆ ಸಂಬಂಧಿಸಿದಂತೆ ಕಳೆದ ವರ್ಷದ ಅನಾಲಿಸಿಸನ್ನು ಒಂದು ಸರಿ ನೋಡೋಣ. ಹಾಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್, ಫ್ರೇಮ್ವರ್ಕ್ ಮತ್ತು ಸೈಕಲ್ಗೆ ಸಂಬಂಧಿಸಿದಂತೆ 2017ರಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಹಾಗೂ 2019ರಲ್ಲಿ 2 ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಸೊ ಈಗ ಬರ್ತಾ UPSCಯಲ್ಲಿ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ನ ಜೊತೆಯಲ್ಲಿ ಇರೋದ್ರಿಂದ ಪ್ರಿಲಿಮ್ಸಲ್ಲಿ ಅದರ ಇಂಪಾರ್ಟೆನ್ಸ್ ನಮಗೆ ಗೊತ್ತೇ ಇದೆ. ಆದರೆ ಎನ್ವೈರ್ಮೆಂಟು ಇವತ್ತಿನ ಹೆಚ್ಚಿನ ಮಟ್ಟದಲ್ಲಿ ಚಾಲೆಂಜ್ ಆಗಿ ಹೊರಹೊಮ್ಮುತ್ತಿದ್ದು ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಅತಿ ಮುಖ್ಯವಾದ ಕ್ಷೇತ್ರವಾಗಿ ಹೊರಹೊಮ್ಮುತ್ತಾ ಇದೆ. ಸೊ ಅಲ್ಲಿ ಪ್ರಶ್ನೆಗಳು ಜಾಸ್ತಿ ಆಗ್ತಾ ಇರೋದನ್ನು ನಾವು ಟ್ರೆಂಡ್ ನೋಡ್ತಾ ಇದ್ದೀವಿ. ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನಲ್ಲಿ 2017ರಲ್ಲಿ ಒಂದು ಪ್ರಶ್ನೆ ಹಾಗೂ 2018ರಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಎನ್ವೈರ್ಮೆಂಟಲ್ ಪೊಲ್ಯೂಷನ್ಗೆ ಸಂಬಂಧಿಸಿದಂತೆ 2017ರಲ್ಲಿ ಒಂದು, 2018ರಲ್ಲಿ ಒಂದು, 2019ರಲ್ಲಿ ಒಂದು. ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆ್ಯಂಡ್ ರಿಲೇಟೆಡ್ ಇಶ್ಯೂಸಿಗೆ ಸಂಬಂಧಿಸಿದಂತೆ 2018ರಲ್ಲಿ 2, 2019ರಲ್ಲಿ ಒಂದು. ಹಾಗೆ ಚಾಲೆಂಜಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿಗೆ 2. ಸೊ ಹೀಗೆ ಪ್ರಶ್ನೆಗಳು ನೋಡಿದಾಗ ಪ್ರತಿ ವರ್ಷ ಮಹತ್ತರ ಇಂಪಾರ್ಟೆನ್ಸನ್ನು ಈ ಸೆಕ್ಷನ್ನಿಂದ ನಾವು ಕಾಣ್ತಾ ಇದ್ದೀವಿ. ಸೊ ಈ ಸೆಕ್ಷನನ್ನು ಸರಿಯಾಗಿ ಕವರ್ ಮಾಡಬೇಕಾಗಿರುವಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿಯಾಗಿರ್ತದೆ. ಸೊ ಈ ರೀಜನನ್ನು ಅಥವಾ ಎನ್ವೈರ್ಮೆಂಟ್ ಸೆಕ್ಷನನ್ನು ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸ್ ಮಾಡಬೇಡಿ ಅಂತ ಹೇಳ್ತಾ ಇಂದಿನ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಇಂದಿನ ಮೊದಲನೇ ಪ್ರಶ್ನೆ, ಡಿಸ್ಕಸ್ ಹೌ ಫಾರ್ ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಹ್ಯಾಸ್ ಬಿನ್ ಯೂಸ್ಫುಲ್ ಫಾರ್ ಅವರ್ ಎನ್ವೈರ್ಮೆಂಟ್ ಆಸ್ ವೆಲ್ ಆಸ್ ಸೊಸೈಟಿ. ಇಲ್ಲಿ ಕೇಳ್ತಿರುವಂತಹ ಪ್ರಶ್ನೆ ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟಿಗೆ ಸಂಬಂಧಿಸಿದಂಥದ್ದು. ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಎಷ್ಟರ ಮಟ್ಟಿಗೆ ನಮ್ಮ ನಿಸರ್ಗಕ್ಕೆ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಸಹಕಾರಿಯಾಗಿದೆ ಅನ್ನುವಂತಹ ವಿಷಯವನ್ನು ಡಿಸ್ಕಸ್ ಮಾಡಬೇಕಾಗಿರುವಂಥದ್ದು. ಈ ಡಿಸ್ಕಸ್ ಪದದ ಬಗ್ಗೆ ನಾವು ಹಿಂದಿನ ಆರ್ಟಿಕಲ್ಸ್ಗಳಲ್ಲೂ ಅಥವಾ ಹಿಂದಿನ ಒಂದು ಸಂಚಿಕೆಯಲ್ಲಿ ನಾನು ಎಲ್ಲ ಕೀವರ್ಡ್ಸ್ಗಳ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಒಂದ್ಸರಿ ಆ ವಿಡಿಯೋನ ನೀವೇನಾದರೂ ನೋಡಿಲ್ಲ ಅಂತಂದಿದ್ದಲ್ಲಿ ಎಲ್ಲ ಕೀವರ್ಡ್ಸ್ಗಳ ಬಗ್ಗೆ ಒಂದ್ಸರಿ ತಿಳ್ಕೊಳ್ಳಿ. ಸೊ ಇದಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಉತ್ತರವನ್ನು ನೋಡೋಣ. ಸೊ ಹೇಳಿದ ಹಾಗೆ ಆನ್ಸರನ್ನು ನಾವು ಇಂಟ್ರೊಡಕ್ಷನ್, ಬಾಡಿ ಮತ್ತು ಕನ್ಕ್ಲೂಷನ್ ಫೇಸಲ್ಲಿ ಇಡಲಿದ್ದೇವೆ. ಪ್ರಶ್ನೆಯಲ್ಲಿ ಮುಖ್ಯವಾಗಿ ಕೇಳ್ತಾ ಇರುವಂಥದ್ದು ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟಿಗೆ ಸಂಬಂಧಿಸಿದಂತೆ. ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದರೆ ಏನು, ಹಾಗೆ ಅದರ ಇಂಪಾರ್ಟೆನ್ಸ್ ಅಥವಾ ಅದರ ಏನು ರೋಲ್ ಇದೆ ನಿಸರ್ಗದಲ್ಲಿ ಮತ್ತು ಸಾಮಾಜಿಕ ಬೆಳವಣಿಗೆಯಲ್ಲಿ, ಎರಡಕ್ಕೂ ನಾವು ಕಂಪೇರ್ ಮಾಡುವ ಅವಶ್ಯಕತೆ ಇದೆ. ಸೊ ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟನ್ನು ಡಿಫೈನ್ ಮಾಡುವಂಥದ್ದು ಮುಖ್ಯವಾದದ್ದು. ಸೊ ಇಂಟ್ರೊಡಕ್ಷನಲ್ಲಿ ನಾವು ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟನ್ನು ಡಿಫೈನ್ ಮಾಡ್ತೀವಿ. ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಕೊಟ್ಟಿರೋ ಹಾಗೆ ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಟೂಲ್, ಇದೊಂದು ಟೂಲ್ ಅಂತ ಕರಿತೀವಿ. ಇದರ ಅಡಿಯಲ್ಲಿ ನಿಸರ್ಗಿಕವಾಗಿ, ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಪ್ರಾಜೆಕ್ಟ್ಸ್ಗಳು ಏನು ಬರ್ತಿದ್ದಾವೋ ಅವುಗಳನ್ನು ಮುಂಚೆ ಡಿಸಿಷನ್ ಮೇಕಿಂಗಿಗೆ ಉಪಯೋಗಿಸುವಂತಹ ಒಂದು ಟೂಲ್ ಆಗಿರುವಂಥದ್ದು ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಇದರ ಮುಖ್ಯ ಉದ್ದೇಶ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ಸ್ ಏನಿದ್ದಾವೆ ಅವು ಮುಂಚಿತವಾಗಿ ಗೊತ್ತಾಗಿದ್ದಲ್ಲಿ ಪ್ರಾಜೆಕ್ಟನ್ನು ಪ್ಲ್ಯಾನ್ ಮಾಡೋದಾಗಿರ್ಬೋದು, ಡಿಸೈನ್ ಮಾಡಿರ್ಬೋದಾಗಿರ್ಬೋದು, ಹಾಗೆ ಆ ಪ್ರಾಜೆಕ್ಟ್ ಡಿಸೈನ್ ಹಾಗೂ ಇಂಪ್ಲಿಮೆಂಟ್ ಮಾಡಲು ಮುಂದಾಗಿದ್ದಾರೋ ಅದರಿಂದ ಆಗುವಂತಹ ಡ್ಯಾಮೇಜಸ್ ಅಥವಾ ಅದರಿಂದ ಆಗುವಂತಹ ವೇಸ್ಟ್ ಆ್ಯಂಡ್ ಮೀನ್ಸನ್ನು ಕಡಿಮೆ ಮಾಡುವಂತಹ ಒಂದು ಅವಕಾಶವನ್ನು ಈ ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನಿಂದಾಗಿ ನಾವು ಮಾಡಲು ಸಾಧ್ಯವಾಗುತ್ತದೆ. ಹಾಗೆ
ಆ ಆಧಾರದ ಮೇಲೆ ಪ್ರಾಜೆಕ್ಟ್ಸನ್ನು ಮತ್ತೆ ಹೊಸದಾಗಿ ರೀಡ್ರಾ ಅಥವಾ ರೀಡಿಸೈನ್ ಮಾಡಿ ಒಂದು ಹೊಸ ಶೇಪನ್ನು ಕೊಟ್ಟು ಅಲ್ಲಿನ ಲೋಕಲ್ ಎನ್ವೈರ್ಮೆಂಟ್ ಮತ್ತು ಏನು ಪ್ರೆಡಿಕ್ಷನ್ಸ್ ಇದ್ದಾವೋ ಅವುಗಳನ್ನು ಆಧರಿಸಿ ಡಿಸಿಷನ್ ಮೇಕರ್ಸಿಗೆ ಒಂದು ಹೊಸ ಅನ್ನೋದಕ್ಕಿಂತ ಒಂದು ಇನ್ಸೈಟನ್ನು ಕೊಡಲು ಇದು ಸಾಧ್ಯವಾಗುತ್ತದೆ. ಮತ್ತು ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ಗೆ ಭಾರತದಲ್ಲಿ ಒಂದು ಸ್ಟ್ಯಾಟ್ಯೂಟರಿ ಬ್ಯಾಕಿಂಗ್ ಇದೆ. ಅಂದರೆ ಇದಕ್ಕೊಂದು ಲಾ ಅನ್ನು ಪಾಸ್ ಮಾಡಿದೆ. ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಅಡಿಯಲ್ಲಿ ಎಲ್ಲ ಪ್ರಾವಧಾನಗಳನ್ನು ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮೆಥಡಾಲಜಿ ಮತ್ತು ಪ್ರೋಸೆಸ್ಸಿಗೆ ಮಾಡಿರುವಂಥದ್ದು. ಸೊ ಇಷ್ಟು ಇಂಪಾರ್ಟೆಂಟ್ ಆಗಿ ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟಿನ ಬಗ್ಗೆ ನಮಗೆ ಜ್ಞಾನ ಇದೆ ಅಥವಾ ಅದು ಏನು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿದೆ ಅನ್ನುವಂಥದ್ದನ್ನು ಇವ್ಯಾಲ್ಯುವೇಟರಿಗೆ ತಿಳಿಸ್ಕೊಡ್ತಾ ಇದ್ದೀವಿ. ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದರೆ ಏನು ಹಾಗೂ ಅದರ ಪ್ರೆಸೆನ್ಸ್ ಸ್ಟೇಟಸ್ ಏನಿದೆ ಭಾರತದಲ್ಲಿ ಅನ್ನುವಂಥದ್ದನ್ನು ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಹೇಳಿದ್ವಿ. ಮುಂದಿನ ಹಂತದಲ್ಲಿ ಬಾಡಿಯಲ್ಲಿ ಈ ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟಿಂದಾಗಿ ನೈಸರ್ಗಿಕವಾಗಿ ಹಾಗೂ ಸಾಮಾಜಿಕವಾಗಿ ಯಾವ ರೀತಿಯಲ್ಲಿ ನಾವು ಬೆಳವಣಿಗೆ ಅಥವಾ ಒಳಿತನ್ನು ನೋಡ್ತಾ ಇದ್ದೀವಿ ಅನ್ನುವಂಥಕ್ಕೆ ಮಾತಾಡಿದಾಗ, ನೈಸರ್ಗಿಕವಾಗಿ ಹಾಗೂ ಸಾಮಾಜಿಕವಾಗಿ ಸೇಫ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟಿಗೆ ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಉಪಯೋಗಕಾರಿಯಾಗ್ತಿದೆ. ಹಾಗೆ ಕಾಸ್ಟ್ ಎಫೆಕ್ಟಿವ್ ಮೆಥಡು, ಮಿಟಿಗೇಷನ್ ಸ್ಟ್ರಾಟಜೀಸು, ಅಸಿಮಿಲೇಷನ್ ಆ್ಯಂಡ್ ರೀಜನರೇಷನ್ ಆಫ್ ಎಕೋಸಿಸ್ಟಮಿಗೆ ಇದು ಅತಿ ಮುಖ್ಯವಾಗಿ ಸಹಕಾರಿಯಾಗಿ ಹೊರಹೊಮ್ಮುತ್ತಾ ಇದೆ ಅನ್ನುವಂಥದ್ದು. ಹಾಗೂ ಇದರ ಅಪ್ಲಿಕೇಬಿಲಿಟಿ ಹಾಗೂ ಇದರ ಇಂಪ್ಲಿಮೆಂಟೇಷನ್ ಲೆವೆಲಲ್ಲಿ ಎಲ್ಲಿ ಕುಂದುಕೊರತೆಗಳು ಕಾಣ್ತಿದ್ದಾವೆ ಅಂತ ಹೇಳಿ ಮಾತಾಡಿದಾಗ, ಎಕ್ಸ್ಪರ್ಟ್ಸ್ಗಳ ಕೊರತೆ ಕಾಣ್ತಾ ಇರುವಂಥದ್ದು ಹಾಗೂ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಬೇಕಾದ್ರೆ ಪಬ್ಲಿಕ್ ಹಿಯರಿಂಗನ್ನು ಮುಂಚಿತವಾಗಿ ಮಾಡದೇ ಇರುವಂಥದ್ದು ಮತ್ತು ಕ್ವಾಲಿಟಿ ಏನು ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನಡೀತಿದೆ ಅದರ ಫ್ಯಾಕ್ಟ್ಸ್ ಮತ್ತು ಫಿಗರ್ಸ್ಗಳಲ್ಲಿ ಬಹಳಷ್ಟು ಹಿಂಜರಿಕೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈಗ ಸದ್ಯಕ್ಕೆ ಈ ಹೊಸದಾಗಿ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ 2020 ರೂಲ್ಸ್ಗಳಲ್ಲಿ ಬದಲಾವಣೆಗಳು ಆಗ್ತಾ ಇರೋದನ್ನು ನೋಡ್ತಿದ್ದೀವಿ. ಹಾಗೂ ಅದರಲ್ಲಿ ಅತಿ ಮುಖ್ಯವಾಗಿ ಪಬ್ಲಿಕ್ ಹಿಯರಿಂಗ್ನಲ್ಲಿ ಮಾಡಿದಂತಹ ಬದಲಾವಣೆಗಳಿಂದಾಗಿ ಒಂದಿಷ್ಟು ಕಾಂಟ್ರವರ್ಸೀಸ್ಗಳನ್ನು ಸಹ ನಾವು ನ್ಯೂಸ್ ಪೇಪರಲ್ಲಿ ಓದಿರೋದನ್ನು ನಾವು ಕನ್ಕ್ಲೂಷನ್ ಪಾರ್ಟಲ್ಲಿ ತೋರಿಸ್ಬಿಟ್ಟು, ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನೈಸರ್ಗಿಕವಾಗಿ, ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಒಂದು ಅತ್ಯುನ್ನತ ಹಾಗೂ ಇಂಪಾರ್ಟೆಂಟ್ ಟೂಲ್ ಆಗಿರುವಂಥದ್ದು ಮತ್ತು ಇದನ್ನು ಡೈಲ್ಯೂಟ್ ಮಾಡದೆ ಯಾವ ರೀತಿಯಲ್ಲಿ ಈಗಿನ ಪ್ರೆಸೆಂಟ್ 21st ಜನರೇಷನಲ್ಲಿ ಕ್ಲೈಮೇಟ್ ಚೇಂಜ್ ಒಂದು ಇಂಪಾರ್ಟೆಂಟ್ ಈವೆಂಟ್ ಆಗಿ ಹೊರಹೊಮ್ಮತಾ ಇದ್ದು ಅದನ್ನು ತಡೆಯಬೇಕು ಅಂತಂದರೆ ಈ ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಒಂದು ಮಹತ್ತರ ಟೂಲ್ ಆಗಿ ಉಳ್ಕೊಳ್ಳಲಿದೆ. ಸೊ ಇದನ್ನು ಕಾಪಾಡುವಂಥದ್ದು ಹಾಗೂ ಇದನ್ನು ಇನ್ನೂ ಎಂಪವರ್ ಮಾಡುವಂಥದ್ದು ಅತಿ ಮುಖ್ಯಕರವಾಗಿದೆ ಅನ್ನುವಂಥದ್ದನ್ನು ಕನ್ಕ್ಲೂಷನಲ್ಲಿ ನಾವು ಹೇಳಿದಾಗ ನಮ್ಮ ಆನ್ಸರ್ ಇಂಟ್ರೊಡಕ್ಷನಿಂದ ಹಿಡಿದು ಎಂಡಿನವರೆಗೆ ಈಗಿನ ಕರೆಂಟ್ ಅಫೇರ್ಸನ್ನು ಒಳಗೊಂಡಿರುವಂತಹ ಕಂಪ್ರಹೆನ್ಸಿವ್ ಆನ್ಸರ್ ಹೊರಹಾಕಲು ಸಾಧ್ಯವಾಗುತ್ತದೆ. ಮುಂದಿನ ಪ್ರಶ್ನೆ, ವಿತೌಟ್ ಎ ಫೋಕಸ್ ಆನ್ ಹ್ಯಾಬಿಟ್ಯಾಟ್ ಕನ್ಸರ್ವೇಷನ್, ಸಕ್ಸಸ್ ಆಫ್ ಪ್ರಾಜೆಕ್ಟ್ ಟೈಗರ್ ಮೇ ಲೀಡ್ ಟು ಹ್ಯೂಮನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್. ಡಿಸ್ಕಸ್ 250 ವರ್ಡ್ಸ್. ಸೊ ಹ್ಯಾಬಿಟ್ಯಾಟ್ ಕನ್ವರ್ಸೇಷನ್ ಮೇಲೆ ಫೋಕಸ್ ಮಾಡದೇ ಇದ್ದದ್ದಲ್ಲಿ ಏನು ಪ್ರಾಜೆಕ್ಟ್ ಟೈಗರ್ನ ಸಕ್ಸಸ್ ಭಾರತ ಕಂಡಿದೆಯೋ ಅದು ಮನುಷ್ಯರ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷಕ್ಕೆ ಅಥವಾ ಕಾನ್ಫ್ಲಿಕ್ಟಿಗೆ ಒಳಗಾಗಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಪ್ರಾಜೆಕ್ಟ್ ಟೈಗರ್ ಸಕ್ಸಸ್ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಮೊದಲನೇ ಕ್ಲಾರಿಟಿ ಇರಬೇಕು. ಎರಡನೇದು, ಹ್ಯಾಬಿಟ್ಯಾಟ್ ಕನ್ಸರ್ವೇಷನ್ ಎಷ್ಟರ ಮಟ್ಟಿಗೆ ಇಂಪಾರ್ಟೆನ್ಸ್ ಇದೆ. ಮೂರನೇದು, ಹ್ಯೂಮನ್ ಆ್ಯನಿಮಲ್ ಕಾನ್ಫ್ಲಿಕ್ಟಿಗೆ ಕಾರಣಗಳೇನು ಹಾಗೂ ಹ್ಯಾಬಿಟ್ಯಾಟ್ ಕನ್ಸರ್ವೇಷನಿಗೂ ಇದಕ್ಕೂ ಸಂಬಂಧ ಏನು ಅನ್ನುವಂತಹ 3 ಹಂತದಲ್ಲಿ ನಮಗೆ ಗೊತ್ತಾಗಬೇಕಾಗಿರುವಂತಹ ವಿಷಯ ಇಲ್ಲಿ. ಸೊ ಅದನ್ನು ಹೇಗೆ ಆರ್ಗನೈಸ್ ಮಾಡಬೇಕು ಅನ್ನುವಂಥದ್ದನ್ನು ಮಾಡೆಲ್ ಆನ್ಸರಲ್ಲಿ ನೋಡೋಣ. ಮೊದಲನೇದಾಗಿ ಪ್ರಾಜೆಕ್ಟ್ ಟೈಗರ್ ಸಕ್ಸಸ್ ಬಗ್ಗೆ ಮಾತಾಡಬೇಕು ಅಂತಂದರೆ, 4ನೇ ಟೈಗರ್ ಸೆನ್ಸಸ್ಸಿನ ಪ್ರಕಾರ ಭಾರತದಲ್ಲಿ ಸುಮಾರು 2967 ಟೈಗರ್ಗಳು ಇದ್ದಾವೆ. ಅದರ ಇತಿಹಾಸ ಅಥವಾ ಅದರ ಬೆಳವಣಿಗೆ ನೋಡಿದಾಗ 2006ರಲ್ಲಿ 1411 ಇದ್ವು, 2010ರಲ್ಲಿ 1706ಕ್ಕೆ ಏರಿಕೆ ಆಯಿತು, 2014ರಲ್ಲಿ 2226 ಟೈಗರ್ಗಳ ಪಾಪ್ಯುಲೇಷನ್ ಸೆನ್ಸಸ್ನ ನೋಡಿದ್ದೀವಿ. ಸೊ ಈ ಬೆಳವಣಿಗೆಯಿಂದಾಗಿ ಪ್ರಾಜೆಕ್ಟ್ ಟೈಗರ್ ಏನು ಭಾರತ ತಂದಿತ್ತೋ ಅದನ್ನು ಸಕ್ಸಸ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಭಾರತಕ್ಕೆ ಇದ್ದಂತಹ ಸೇಂಟ್ ಪೀಟರ್ಸ್ಬರ್ಗ್ ಡಿಕ್ಲರೇಷನ್ 2010 ಅಡಿಯಲ್ಲಿ ಟೈಗರ್ ಪಾಪ್ಯುಲೇಷನನ್ನು, ಹುಲಿಗಳ ಸಂಖ್ಯೆಯನ್ನು 2ರಷ್ಟು ಹೆಚ್ಚಿಸುವ ಟಾರ್ಗೆಟ್ ಏನಿತ್ತೋ ಅದನ್ನು ಸಕ್ಸಸ್ಫುಲ್ಲಾಗಿ ಭಾರತ ಪೂರೈಸಿದ್ದು ಪ್ರಾಜೆಕ್ಟ್ ಟೈಗರ್ ಸಕ್ಸಸ್ ಆಗಿದೆ ಅನ್ನುವಂಥದ್ದನ್ನು ನಾವು ಮೊದಲಿಗೆ ಕ್ಲಿಯರ್ ಆಗಿ ಪ್ರೆಸೆಂಟ್ ಮಾಡಬಹುದು. ಸೊ ಮುಂದಿನ ಹಂತದಲ್ಲಿ ನಾವು ಡಿಸ್ಕ್ರೈಬ್ ಮಾಡಬೇಕಾಗಿರುವಂಥದ್ದು ಹ್ಯೂಮನ್ ಆ್ಯನಿಮಲ್ ಕಾನ್ಫ್ಲಿಕ್ಟಿಗೂ ಮತ್ತು ಹ್ಯಾಬಿಟ್ಯಾಟ್ ಕನ್ಸರ್ವೇಷನ್ಗೂ ಏನು ಸಂಬಂಧ ಇದೆ. ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಹೇಳ್ತಾ ಇರೋ ಹಾಗೆ ಭಾರತದ ಮ್ಯಾಕ್ಸಿಮಮ್ ಕೆಪಾಸಿಟಿ 3000 ಹುಲಿಗಳ ಸಂಖ್ಯೆ ಇರುವ ಏರಿಯಾದಲ್ಲಿ, ಈಗ ಸಪೋಸ್
ಭದ್ರಾ ಟೈಗರ್ ರಿಸರ್ವ್ ಇದೆ. ಆ ಭದ್ರಾ ಟೈಗರ್ ರಿಸರ್ವಲ್ಲಿ ಇರುವಂತಹ ಏರಿಯಾ ಏನಿದೆ ಅಲ್ಲಿ ಹೆಚ್ಚಿಗೆ ಅಂತಂದರೆ 3,000 ಟೈಗರ್ಗಳು ಮಾತ್ರ ಅಲ್ಲಿ ಸರ್ವೈವ್ ಆಗಲು ಸಾಧ್ಯ. ಅದು ಕೆಪಾಸಿಟಿ, ಆ ಒಂದು ಎಕೋಸಿಸ್ಟಮ್ದು. ಆ ಕೆಪಾಸಿಟಿ ದಾಟಿದ ಮೇಲೆ ಹುಲಿಗಳ ನಡುವೆ ಆಗಿರ್ಬೋದು ಅಥವಾ ಹುಲಿಗಳು ಆ ಏರಿಯಾನ ಬಿಟ್ಟು ಹೊರ ಹೋಗಲು ಸಾಧ್ಯವಾಗ್ತವೆ, ಅಂದರೆ ನಾಡಿನ ಕಡೆಗೆ ತಿರುಗಲು ಶುರು ಆಗ್ತವೆ. ಆ ಕಾರಣದಿಂದ ಹ್ಯೂಮನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಹೆಚ್ಚಾಗುವ ಸಾಧ್ಯತೆಗಳಿದ್ದಾವೆ. ಹಾಗೂ ಹ್ಯಾಬಿಟ್ಯಾಟ್ ಕನ್ಸರ್ವೇಷನ್ ಬಗ್ಗೆ ಮಾತಾಡ್ತಿದ್ದೀವಿ. ಎಲ್ಲಿ ಹುಲಿಗಳು ನೆಲೆಸ್ಕೊಂಡಿರ್ತಾವೋ ಅಥವಾ ಏನು ನ್ಯಾಷನಲ್ ಪಾರ್ಕ್ಸು ಅಥವಾ ಟೈಗರ್ ರಿಸರ್ವ್ಸ್ ಇದಾವೋ, ಎಲ್ಲಿ ಇನ್ಫ್ರಾಸ್ಟ್ರಕ್ಚರು ಅಥವಾ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಹೆಚ್ಚಾಗ್ತಾ ಹೋಗ್ತಾವೋ ಅಲ್ಲಿ ಈಗಿರುವಂತಹ ಜಾಗನೇ ಕಡಿಮೆ ಇದೆ. ಅದರಲ್ಲೂ ಸಹ ಜನ ಅಲ್ಲಿ ಟೂರಿಸಮ್ಮಿಗೆ ಅಥವಾ ಬೇರೆ ಕಾರಣಗಳಿಂದಾಗಿ ಜಾಗವನ್ನು ಕಬ್ಜಾ ಮಾಡಲು ಶುರು ಮಾಡಿದರೆ ಹುಲಿಗಳು ಆಟೋಮೆಟಿಕಲಿ ನಾಡಿನ ಕಡೆಗೆ ತಿರುಗಿದಾಗ ಜನರ ನಡುವೆ ಅದು ಒಂದು ಕಾನ್ಫ್ಲಿಕ್ಟ್ ಆಗಿ ಹೊರಹೊಮ್ಮಲಿದೆ. ಸೊ ಆ ನಿಟ್ಟಿನಲ್ಲಿ ಈ ಹ್ಯೂಮನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ಗೆ ಆದಂತಹ ಕಾರಣಗಳು, ಮೊದಲನೇದು ಹ್ಯಾಬಿಟಾಟ್ ಲಾಸ್ ಇದೆ. ಸೊ ಆ ಪಾಯಿಂಟನ್ನು ನಾವು ಪ್ರಶ್ನೆಯಲ್ಲಿ ಕೇಳ್ತಾ ಇರುವಂಥದ್ದು. ಎರಡನೇದು ಇನ್ಕ್ರೀಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇದೆ. ಸೊ ಹ್ಯಾಬಿಟ್ಯಾಟ್ ಲಾಸ್ ಮೇಲೆ ನಾವು ಫೋಕಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಂದ ಯಾಕೆ ಆಗಲಿದೆ ಅನ್ನೋದಕ್ಕೆ ಮಾತಾಡಲೇಬಾರ್ದು. ಇದು ಒಂದು ಪಾಯಿಂಟ್ ನನಗೆ ಗೊತ್ತಿದೆ ಅನ್ನೋದಕ್ಕೆ ನಾನಿಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀವಿ. ಸೊ ಇದರಿಂದಾಗಿ ಹ್ಯಾಬಿಟ್ಯಾಟ್ ಲಾಸಿಂದಾಗಿ ಏನಾಗಲಿದೆ, ಹ್ಯೂಮನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಹೆಚ್ಚಾದ ಹಾಗೆ ಪ್ರಾಣಿಗಳ ಸಾವು ಹೆಚ್ಚಾಗ್ತಾ ಹೋಗ್ತವೆ, ಯಾಕಂದರೆ ಜನ ಅದಕ್ಕೆ ಸಾಯಿಸಲು ಶುರು ಮಾಡ್ತಾರೆ. ಎರಡನೇದು, ಪ್ರಾಣಿಗಳು ಹೊಲಕ್ಕೆ ಅಥವಾ ಕೃಷಿ ಚಟುವಟಿಕೆಗಳು ಎಲ್ಲಿ ಜನ ಮಾಡ್ತಿದ್ದಾರೋ ಅಲ್ಲಿ ಬರಲು ಶುರು ಮಾಡಿದಾಗ ಅಲ್ಲಿ ಬೆಳೆಗಳು ಹಾಳಾಗಲು ಶುರು ಆಗ್ತವೆ. ಹಾಗೂ ಜನರ ಸಾವು ಹಾಗೂ ಪ್ರಾಣಿಗಳ ನಾಶವು ಆಗುವ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗ್ತವೆ. ಅದು ಎಫೆಕ್ಟ್ಸ್ಗಳಲ್ಲಿ ತಾವು ಬರೆಯಬಹುದು. ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಏನು ಅನ್ನೋದಕ್ಕೆ, ಸೊಲ್ಯೂಷನಲ್ಲಿ ಕೋ ಅಕ್ಕರೆನ್ಸ್ ಅಪ್ರೋಚ್ ಬಗ್ಗೆ ನಾವು ಮಾತಾಡಬಹುದು. ಕೋ ಅಕ್ಕರೆನ್ಸ್ ಅಂದರೆ ಕೋಆಪರೇಟಿವ್ ಹ್ಯಾಬಿಟ್ಯಾಟ್ಗಳ ಬಗ್ಗೆ ಮಾತಾಡಬಹುದು. ಏನು ಅಂತಂದರೆ, ಪ್ರಾಣಿಗಳು ಹೆಚ್ಚಿಗೆ ಊರ ಕಡೆ ತಿರುಗೋದ್ರಿಂದ ಅಥವಾ ಕೃಷಿಯಲ್ಲಿ ಏನು ಲಾಸ್ ಕಾಣ್ತಾ ಇದ್ದೀವಿ ಅದನ್ನು ತಡಿಬೇಕು ಅಂತಂದರೆ ಕೃಷಿ ಚಟುವಟಿಕೆಗಳನ್ನು ಫೆನ್ಸ್ ಹಾಕೋದಾಗಿರಬಹುದು. ಹಾಗೆ ಹ್ಯಾಬಿಟ್ಯಾಟ್ ಏನು ಪ್ರಾಣಿಗಳ ಇದೆಯೋ ಸದ್ಯಕ್ಕೆ ಅದನ್ನು ಇನ್ನೂ ಹೆಚ್ಚಿಗೆ ಡಿಸ್ಟರ್ಬ್ ಮಾಡದೆ ಜನರು ಸಹ ಕನ್ಸರ್ವೇಷನ್ ಆ್ಯಕ್ಟಿವಿಟೀಸಿಗೆ ಮುಂದಾಗಲು ಒಂದಿಷ್ಟು ಅವೇರ್ನೆಸ್ಸನ್ನು ಹೆಚ್ಚಿಸೋದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಸಹಾಯದೊಂದಿಗೆ ಅದನ್ನು ನಾವು ತಡೆಯಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು. ಮತ್ತು ಭಾರತದಲ್ಲಿ ಟೈಗರ್ ಪಾಪ್ಯುಲೇಷನ್ ಏನಿದೆ ಅದು ಅತಿ ಮುಖ್ಯವಾಗಿ ಇನ್ನೂ ಬೆಳೆಸುವ ಅವಶ್ಯಕತೆ ಇದೆ. ಆ್ಯಂಡ್ ಫುಡ್ ಚೈನ್ನಲ್ಲಿ ಟೈಗರ್ನ ಇರುವಂತಹ ಪ್ರೆಸೆನ್ಸ್ ಅತಿ ಮುಖ್ಯವಾಗಿರುವಂಥದ್ದು. ಇಲ್ಲಾಂದರೆ ಇಡೀ ಬಯೋಡೈವರ್ಸಿಟಿಗೆ ಎಫೆಕ್ಟ್ ಆಗುತ್ತದೆ. ಸೊ ಆ ಬಯೋಡೈವರ್ಸಿಟಿಯನ್ನು ಭಾರತ ಉಳಿಸ್ಕೋಬೇಕು ಅಥವಾ ಭಾರತದ ಬಯೋಡೈವರ್ಸಿಟಿ ಇನ್ನೂ ಹೆಚ್ಚಿಸಬೇಕು ಅಂತಂದರೆ ಟೈಗರ್ ಆ ಎಕೋಸಿಸ್ಟಮ್ನಲ್ಲಿ ಬೆಳೆಯಲು ಅವಕಾಶವನ್ನು ಮಾಡಿಕೊಡುವಂತಹ ಪ್ರಯತ್ನವನ್ನು ಸಾಮಾಜಿಕವಾಗಿ ಜನರು ಹಾಗೂ ಸರ್ಕಾರ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲರೂ ಒಟ್ಟು ಕಮ್ಯುನಿಟಿ ಸೇರಿ ಕೆಲಸ ಮಾಡಿದಾಗ ಅದಕ್ಕೆ ಉತ್ತಮ ಸೊಲ್ಯೂಷನ್ ಬರಲಿದೆ ಅನ್ನುವಂಥ ಕನ್ಕ್ಲೂಷನನ್ನು ಕೊಟ್ಟಾಗ ಈ ಎಲ್ಲ ಪಾಯಿಂಟ್ಸ್ಗಳನ್ನು ಏನು ಹ್ಯಾಬಿಟ್ಯಾಟ್ ಲಾಸ್ ಹಾಗೂ ಸಕ್ಸಸ್ ಆಫ್ ಟೈಗರ್ ರಿಸರ್ವ್ಸ್ ಅಥವಾ ಟೈಗರ್ ಪಾಪ್ಯುಲೇಷನ್ ಏನು ಹೆಚ್ಚಿಸಬೇಕು ಅಂತಿತ್ತು ಪ್ರಾಜೆಕ್ಟ್ ಟೈಗರ್, ಮೂರನೇ ಹಂತದಲ್ಲಿ ಹ್ಯೂಮನ್ ಆ್ಯನಿಮಲ್ ಕಾನ್ಫ್ಲಿಕ್ಟನ್ನು ತಡೆಯಲು ಸಾಧ್ಯವಾಗಲಿದೆ ಅನ್ನುವಂಥದ್ದನ್ನು ನಾವು ಸಂಕ್ಷಿಪ್ತವಾಗಿ ವಿವರಣೆ ಕೊಡಬೇಕಾಗಿರುವಂಥದ್ದು. ಇವತ್ತಿನ ಕೊನೆಯ ಪ್ರಾಕ್ಟೀಸ್ ಕ್ವೆಶನ್, ರಿಸೋರ್ಸ್ ಎಫಿಷಿಯನ್ಸಿ ಈಸ್ ದ ಕೀ ಟು ಅ ಗ್ರೀನ್ ಎಕಾನಮಿ. ಎಲಾಬರೇಟ್ ಅನ್ನೋ ಪದವನ್ನು ಉಪಯೋಗಿಸ್ತಾ ಇದ್ದೀವಿ. ಸೊ ಎಲಾಬರೇಟ್ ಅನ್ನೋ ಪದದ ಕೀವರ್ಡನ್ನು ನಾವು ತಾವು ತಿಳ್ಕೊಂಡು ಇದಕ್ಕೆ ಆನ್ಸರನ್ನು ಬರೆದು ತಿಳ್ಕೊಂಡ್ಬಿಟ್ಟು ಆನ್ಸರನ್ನು ಬರೆದು ತಾವು ತಮ್ಮ ಪ್ರಶ್ನೆಗೆ ಬರೆದಂತಹ ಉತ್ತರಗಳನ್ನು 9121442929ಗೆ ವಾಟ್ಸಪ್ ಕಳಿಸಬಹುದು. ನಾಳೆ ಬರೆಯುವಂತಹ ವಿದ್ಯಾರ್ಥಿಗಳ ಉತ್ತರಗಳನ್ನು ನಾನು ಒಂದ್ಸರಿ ನೋಡಿಬಿಟ್ಟು ಬೆಸ್ಟ್ ಆನ್ಸರನ್ನು ನಾಳೆನೇ ಸೆಲೆಕ್ಟ್ ಮಾಡಿ ಅಥವಾ ವಾರಾಂತ್ಯದಲ್ಲಿ ಒಳ್ಳೆಯ ಉತ್ತರಗಳನ್ನು ನಾವು ನೋಟಿಫೈ ಮಾಡ್ತೀವಿ ಅಂತ ಹೇಳಿ ಇವತ್ತಿನ ಈ ಕಲಾಂ ಪ್ರೋಗ್ರಾಮಿನ ಮೊದಲನೇ ಸಂಚಿಕೆಯನ್ನು ಮುಗಿಸ್ತೀನಿ. ಮತ್ತೆ ನಾಳೆ ಹೊಸ ಪ್ರಶ್ನೆಗಳೊಂದಿಗೆ ಹೊಸ ಪ್ರಾಕ್ಟೀಸ್ ಕ್ವೆಶನ್ನೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.